ವೆಲ್ಕಮ್ ಟು ನಿಶಾಸ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾಬುದಾನ ಪೀನಟ್ ಸ್ಟಿಕ್ಸ್ನ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ, ತುಂಬಾ ಸಿಂಪಲ್ಲಾಗಿದೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮನೇಲಿ ಒನ್ಸ್ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ತಡ ಮಾಡಿದ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಸ್ಟಿಕ್ಸ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು 1/4 ಕಪ್ಪಷ್ಟು ಸಾಬುದಾನನ ತೊಗೊಂಡಿದ್ದೀನಿ, ವೈಟ್ ಕಲರ್. ಮತ್ತು ಅದು ಅರ್ಧ ಕಪ್ಪಷ್ಟು ಕಡಲೆಬೀಜ. 1/4 ಕಪ್ಪಷ್ಟು ಸಾಬುದಾನ ತೊಗೊಂಡ್ರೆ ಅರ್ಧ ಕಪ್ಪಷ್ಟು ಕಡಲೆಬೀಜ ಇರಬೇಕು. ಈಗ ಅದನ್ನ ಹಾಕ್ಕೊಂಡು ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ತೆಳ್ಳಗಾಗ್ಬಿಡುತ್ತೆ. ಪೌಡರ್ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಅದು ಪೌಡರ್ ಆಗಿರಬೇಕು. ನುಣ್ಣಗೂ ಮಾಡಬೇಡಿ, ಜಸ್ಟ್ ಸ್ವಲ್ಪ ಮಾಡ್ಕೊಳ್ಳಿ. ಬಾಯಿಗೆ ಸಿಗಬೇಕು ನಾವು ತಿನ್ನಬೇಕಾದ್ರೆ ಫ್ಲೇವರ್ ಸಾಬುದಾನ ಮತ್ತು ಪೀನಟ್ಟು. ಸೊ ಅದಕ್ಕೋಸ್ಕರ ಈಗ ನಾನು ತೋರಿಸ್ತೀನಿ ನೋಡಿ, ಆ ಥರ ಅಷ್ಟು ಪೌಡರ್ ಆಗಿದ್ದರೆ ಸಾಕು. ಈಗ ಅದಕ್ಕೆ ನಾನು ಇಲ್ಲಿ 2 ಆಲೂಗೆಡ್ಡೆನ ತುರ್ಕೊಂಡಿದ್ದೀನಿ ನೋಡಿ, ಅದನ್ನು ತೋರಿಸ್ತಾ ಇದ್ದೀನಿ. ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ನಾನು 1 ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಪೌಡರ್, 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದಾದ್ರೂ ಮಸಾಲೆಸ್ ಬೇಕು ಅಂತ ಹೇಳಿದ್ರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನನಗಿಲ್ಲಿ ಇದಿಷ್ಟು ಸಾಕು ಅಂತ ಅನಿಸ್ತು, ಸೊ ನಾನು ಅಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲನೂ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋನ್ನ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊಂಡು ಈಗ ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಳ್ಬೇಕಾದ್ರೆ ಯಾವುದೇ ರೀತಿ ನೀರು ಹಾಕೋಕ್ಕೆ ಹೋಗಬೇಡಿ, ನೀಟಾಗಿ ಕಲಿಸ್ಕೊಂಡ್ರೆ ಅದೇ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಚಪಾತಿ ಹಿಟ್ಟೆಲ್ಲ ನಾವು ಹೇಗೆ ಕಲಿಸ್ತೀವಲ್ಲ ಆ ಥರ ನೀಟಾಗಿ ಇದನ್ನು ರೌಂಡ್ ಶೇಪಲ್ಲಿ ಬರುತ್ತೆ. ನೀರು ಹಾಕ್ಬಿಟ್ರೆ ಆಮೇಲೆ ತೆಳ್ಳಗಾಗ್ಬಿಡುತ್ತೆ. ಈ ಕಡೆ ನೀವು ಸ್ಟಿಕ್ಸ್ ಮಾಡೋಕ್ಕೆ ಅದು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಕುತ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಈಗ ನಾನು ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಅದನ್ನು ಕೈಯಲ್ಲಿ ತಟ್ಟಬೇಕಾದ್ರೆ ಕಚ್ಕೋಬಾರ್ದು ಕೆಳಗಡೆ ಅಂತ ಹೇಳಿಬಿಟ್ಟು ಅಷ್ಟೇ. ಈಗ ಅದನ್ನ ನೀಟಾಗಿ ನಾವು ರೊಟ್ಟಿಯೆಲ್ಲ ತರ್ತೀವಿ ನೋಡಿ ಕೈಯಲ್ಲಿ, ಆ ಥರ ನೀವು ನೀಟಾಗಿ ತಟ್ಕೊಳ್ಳಿ. ಇಲ್ಲ ಬೇಡ ಅಂತ ಅಂದರೆ ಮಾಮೂಲಿ ಚಪಾತಿ ನಾವು ಲಟ್ಟಿಸ್ತೀವಿ ನೋಡಿ, ಅದರಲ್ಲೂ ನೀವು ಮಾಡ್ಕೊಳ್ಬೋದು ರೌಂಡ್ ಶೇಪಲ್ಲಿ. ಮತ್ತು ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಸ್ಟಿಕ್ಸ್ ಅಂದರೆ ಫ್ರೆಂಚ್ ಫ್ರೈಸ್ ನಾವು ತಿನ್ನಬೇಕಾದ್ರೆ ಎಷ್ಟು ದಪ್ಪ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ಅಷ್ಟು ದಪ್ಪ ತಿಕ್ಕಾಗಿ ಲೇಯರ್ ಬಂದರೆ ಸಾಕು, ತೆಳ್ಳಗೆ ಮಾಡ್ಕೊಬೇಡಿ. ಆಮೇಲೆ ಅದನ್ನು ಸ್ಟಿಕ್ಸ್ ಮೇಲ್ಗಡೆ ಎತ್ಕೋಬೇಕಾದ್ರೆ ಎಲ್ಲ ಕೆಳಗಡೆ ಕಚ್ಕೊಬಿಡುತ್ತೆ, ಆಮೇಲೆ ಚೆನ್ನಾಗೂ ಬರಲ್ಲ. ಅದಕ್ಕೋಸ್ಕರ ಈಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ನೀವು ಆ ಶೇಪಲ್ಲಿ ಅದನ್ನ ಕಟ್ ಮಾಡ್ಕೋಬೋದು. ಸ್ಟಿಕ್ಸ್ ನಾನಿಲ್ಲಿ ಉದ್ದುದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಗೊತ್ತಾ, ನೀವು ಈ ಥರ ಹಿಂಗೆ ಕಟ್ ಮಾಡಬೇಕಾದ್ರೆ ಮಧ್ಯ ಏನಾದರೂ ಸಿಗೋಕೊಳ್ಳೋ ಥರ ಆಗುತ್ತೆ. ಅದು ಏನೂ ಇಲ್ಲ, ಆಲೂಗೆಡ್ಡೆನ ತುರ್ಕೊಂಡು ಹಾಕೊಂಡಿರ್ತೀವಲ್ವಾ, ಅದು ಆಲ್ ಓವರ್ ಸ್ಪ್ರೆಡ್ ಆಗಿರುತ್ತಲ್ವಾ, ಸೊ ಅದು ಮಧ್ಯ ಸಿಗುತ್ತೆ ಅಷ್ಟೇ, ಏನೂ ಇಲ್ಲ. ನೀವು ನಿಮ್ಮ ಪಾಡು ನೀವು ಕಟ್ ಮಾಡ್ಕೊಂಡು ಹೋಗಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಹೇಗೆ ಎತ್ಕೊಳ್ಳೋದಂತ ಹೇಳಿಬಿಟ್ಟು ಆ ಥರ ನೀಟಾಗಿ ಎತ್ಕೊಳ್ಳಿ. ಇಲ್ಲ ಅಂದರೆ ಎಲ್ಲನೂ ಮುರಿದೋಗ್ಬಿಡುತ್ತೆ, ಇಲ್ಲ ಎಲ್ಲನೂ ಕಚ್ಕೊಬಿಡುತ್ತೆ. ಈ ಥರ ಎಲ್ಲನೂ ಫೋಲ್ಡಿಂಗ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಫೋಲ್ಡಿಂಗ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಸ್ಟಿಕ್ಸ್ ರೆಡಿ ಆಗುತ್ತೆ. ಇನ್ನು ಮಿಕ್ಕಿದೆಲ್ಲ ಏನೆಲ್ಲ ಇತ್ತಲ್ಲ ಅದನ್ನು ಇದೇ ಥರ ನೀಟಾಗಿ ಸೈಡೆಲ್ಲ ಫೋಲ್ಡಿಂಗ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಎಣ್ಣೆನೂ ಕೂಡ ಕಾದಿದೆ. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದ್ರಲ್ಲ, ಮೇಲ್ಗಡೆ ಮಾತ್ರ ಎಲ್ಲ ಕಲರ್ ಇರುತ್ತೆ. ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಒಂದೊಂದಾಗಿ ಸ್ಟಿಕ್ಸ್ನ ನಾನೀಗ ಎಣ್ಣೆ ಒಳಗೆ ಬಿಡ್ತಾ ಬರ್ತಾ ಇದ್ದೀನಿ. ಈಗ ನಾನು ನೀಟಾಗಿ ಅದೆಲ್ಲನೂ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡು ಡೀಪ್ ಫ್ರೈ ಆಗಿ ಆಲ್ಮೋಸ್ಟ್ ಕಲರ್ ಬಂದಿದೆ, ಬ್ರೌನಿಷ್ ಕಲರು, ಅದು ಬೆಂದಿದೆ ಅಂತ ಅರ್ಥ. ಈಗ ಒಂದು ಸೈಡ್ ಬೆಂದಿದೆ ಅಲ್ವಾ, ಇನ್ನೊಂದು ಸೈಡ್ನ ನಾವು ಅದೇ ರೀತಿ ಬೇಯಿಸ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ನಾನು ಟರ್ನ್ ಮಾಡಿಕೊಂಡು ಅದನ್ನ ನೀಟಾಗಿ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಕಲರ್ ಬಂದಿದ್ರೆ ಸಾಕು. ಆಲ್ಮೋಸ್ಟ್ ಅಲ್ಲ, ಬೆಂದಿದೆ ಅಂತಲೇ ಅರ್ಥ. ಈಗ ಅದನ್ನ ನಾನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಇಟ್ಕೊಳ್ಳಲ್ಲ, ಏನೂ ಇಲ್ಲ, ಆರಾಮಾಗಿ ಫಟಾಫಟ್ ಅಂತ ಈ ರೆಸಿಪಿ ರೆಡಿ ಆಗೋಗ್ಬಿಡುತ್ತೆ. ಇನ್ನು ಮಿಕ್ಕಿದ ಸ್ಟಿಕ್ಸ್ ಎಲ್ಲ ಏನೆಲ್ಲ ಇತ್ತಲ್ಲ ಅದನ್ನು ಎಲ್ಲ ನೀಟಾಗಿ ಎಣ್ಣೆ ಒಳಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಅದನ್ನು ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ತುಂಬಾ ಈಸಿಯಾಗಿತ್ತು ಅಲ್ವಾ ರೆಸಿಪಿ. ನೀವು ಒನ್ಸ್ ಮನೇಲಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ.
ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ ಏನಪ್ಪ ಮಾಡಿಕೊಡೋದು ಅಂತ ಯೋಚನೆ ಮಾಡೋದು ಬಿಟ್ಟು ಈ ರೆಸಿಪಿನ ಮಾಡಿ ಅಂತ ಹೇಳ್ತೀನಿ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್.